ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಸ್ನೇಹಿತರೆ ನಮಸ್ಕಾರ, ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಡುಕೆರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭಗೊಂಡಿದೆ. 2-3 ಪಂದ್ಯಗಳು ನಡೆದಿವೆ. ಆದರೆ ವೀಕ್ಷಕ ವಿವರಣೆಯನ್ನು ನೀಡುತ್ತಿದ್ದಂಥ ಇರ್ಫಾನ್ ಪಠಾನ್ ಅವರನ್ನು ಕಮೆಂಟೇಟರ್ ಪ್ಯಾನಲಿಂದ ಹೊರದಬ್ಬಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅವರು ಕೆಲವರು ಆಟಗಾರರೊಂದಿಗೆ ವೈಮನಸ್ಸು ಮಾಡಿಕೊಂಡಿದ್ದು. ಆದರೆ ವೀಕ್ಷಕ ವಿವರಣೆ ನೀಡುವಾಗ ಆ ಆಟಗಾರರ ಬಗ್ಗೆ ಅಲ್ಲಸಲ್ಲದ ಮಾತುಗಳನ್ನು ಹೇಳುವಂಥದ್ದು ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಯಾರೋ ದೂರಿದ ಕಾರಣ ಅವರನ್ನು ಆ ಪ್ಯಾನಲ್ಲಿಂದ ಹೊರಗಿಟ್ಟಿದ್ದಾರೆ. ಅದೇ ರೀತಿ ಹರ್ಭಜನ್ ಸಿಂಗ್ ಅವರನ್ನು ಹೊರಗಿಡಬೇಕಾಗ್ತದೆ. ಯಾಕಂತ ಹೇಳಿದರೆ ಹರ್ಭಜನ್ ಸಿಂಗ್ ಅವರು ಆರ್ಚರ್ ಜೋಫ್ರಾ ಅವರನ್ನು ಅಂದರೆ ರಾಜಸ್ಥಾನ್ ರಾಯಲ್ಸ್ ತಂಡದ ವೇಗದ ಬೌಲರ್, ಇಂಗ್ಲೆಂಡಿನ ಆರ್ಚರ್ ಜೋಫ್ರಾನ ಕಾಲಾ ಟ್ಯಾಕ್ಸಿ ಅಂತ ಕರೆದಿದ್ದಾರೆ. ಈ ವೀಕ್ಷಕ ವಿವರಣೆಗಾರರು ತಮ್ಮನ್ನು ಏನಂತ ತಿಳ್ಕೊಂಡಿದ್ದಾರೆ ಅಂತ ಹೇಳಿದರೆ, ನಾವು ಅವರನ್ನು ವೀಕ್ಷಕ ವಿವರಣೆಗಾರ ಹುದ್ದೆಗೆ ನೇಮಿಸಿದ ತಕ್ಷಣ ಅವರಿಗೆ ಎಲ್ಲವೂ ತಿಳಿದಿದೆ, ಅವರು ಹೇಳಿದ್ದೇ ವೇದವಾಕ್ಯ ಎನ್ನುವಂಥ ಒಂದು ಭ್ರಮೆಯಲ್ಲಿದ್ದಾರೆ. ಈ ಸುನಿಲ್ ಗವಾಸ್ಕರ್ ಅಲ್ಲಿ ಕೂತ್ಕೊಂಡು ಹಲವಾರು ಆಟಗಾರರ ಬಗ್ಗೆ, ಹಲವಾರು ಪಿಚ್ಗಳ ಬಗ್ಗೆ, ಹಲವಾರು ಸಂಸ್ಥೆಗಳ ಬಗ್ಗೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ, ಕೋಚ್ಗಳ ಬಗ್ಗೆ. ಆದರೆ ಇವರು ಆ ಹುದ್ದೆಯನ್ನು ಬಿಟ್ಟು ಕೋಚಿಂಗ್ ಮಾಡಲ್ಲ. ಯಾಕಂತ ಹೇಳಿದ್ರೆ ತುಂಬ ಲಾಭದಾಯಕ ಹುದ್ದೆ. ಅವರು ಯಾವ ಥರ ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಮ್ಮೆ ಇಂಡಿಯನ್ ಪ್ರೀಮಿಯರ್ ಲೀಗನ್ನು ಈ ಕೊರೋನಾ ಟೈಮಲ್ಲಿ ಅಬುಧಾಬಿಯಲ್ಲಿ, ದುಬೈಯಲ್ಲೇ ಮಾಡಬೇಕಾಗಿತ್ತು. 4 ಕೋಟಿಯನ್ನು ಡಿಮಾಂಡ್ ಮಾಡಿದರು. ಅಂತ ಹೇಳಿದ್ರೆ ಲಾಭ ಇದ್ದರೆ ಇವರು ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಈಸಿಯಾದ ಯೋಜನೆಗಳನ್ನು ರೂಪಿಸಿಕೊಳ್ತಾರೆ. ವೀಕ್ಷಕ ವಿವರಣೆಗಾರರು ಆಟಗಾರರ ಬಗ್ಗೆ ಮಾತನಾಡುವಾಗ ಅವರಿಗೆ ವೈಯಕ್ತಿಕವಾದಂಥ ದ್ವೇಷಗಳನ್ನು ಇಟ್ಕೊಳ್ಬಾರ್ದು. ಅವರೇನು ಆಡ್ತಾರೆ ಅದ್ರ ಬಗ್ಗೆನೇ ಮಾತಾಡಬೇಕೇ ಹೊರತು ಅವರ ವೈಯಕ್ತಿಕ ವಿಚಾರಗಳನ್ನು ಅಥವಾ ಹಿಂದಿನ ದಾಖಲೆಗಳನ್ನು ಹೇಳುವಂಥ ಕೆಟ್ಟ ಮನಸ್ಸು ಅವರಿಗಿರಬಾರ್ದು. ಕನ್ನಡ ವೀಕ್ಷಕ ವಿವರಣೆಯಲ್ಲಿ ನಾವು ನೋಡ್ತೀವಿ, ಆಟಗಾರರನ್ನ ಅವನೇನು ಹೊಡೆದ, ಅವ್ನು ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಹೊಡೆದ, ಅದು ಮಾಡ್ಕೊಂಡು ಹೊಡೆದ, ಇದು ಮಾಡ್ಕೊಂಡು ಹೊಡೆದ ಅಂತ ಕೆಲವೊಂದು ಕೆಟ್ಟ ಪದಗಳನ್ನು ಬಳಸ್ತಾರೆ. ಅವುಗಳು ಕೂಡ ನಿಂತು ಹೋಗಬೇಕು. ಕೇವಲ ಆಟಗಳ ಬಗ್ಗೆ ಮಾತ್ರ ಮಾತನಾಡುವಂಥದ್ದನ್ನು ವೀಕ್ಷಕ ವಿವರಣೆಗಾರರು ಮಾಡಬೇಕಾದಂಥ ಅಗತ್ಯ ಇವತ್ತಿದೆ. ಇನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ನ ಆಡಳಿತ ಮಂಡಳಿಗೆ ಒಂದು ಪತ್ರ ಬರೆದಿದೆ. ಏನಂತ ಹೇಳಿದರೆ, ತಂಬಾಕು ಮತ್ತು ಮದ್ಯಪಾನದ ಜಾಹೀರಾತುಗಳ ಪರೋಕ್ಷ ಹಾಗೂ ಪ್ರತ್ಯಕ್ಷ ಎರಡನ್ನೂ ಕೂಡ ಪ್ರಸಾರ ಮಾಡಬಾರದು ಎನ್ನುವಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ಆದರೆ ಇದ್ರ ಬಗ್ಗೆ BCCI ಆಗಲಿ, IPL ಆಡಳಿತ ಮಂಡಳಿ ಆಗಲಿ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಗುಟ್ಕದ್ದು ಬರ್ತಾ ಇದೆ. ಇನ್ನು ರಾಯಲ್ ಚಾಲೆಂಜರ್ಸ್ ಅವರದ್ದ ಬ್ರ್ಯಾಂಡ್ಗಳ ಜಾಹೀರಾತುಗಳು ನೀರಿನ ಹೆಸರಿನಲ್ಲಿ ಬರ್ತಾ ಇದೆ, ಚೈನಿ ಕೈನಿ ಬರ್ತಾ ಇದೆ, ಬೇರೆ ಬೇರೆ ಪಾನ್ ಪರಾಗ್ಗಳಂಥ ಬೇರೆ ಬೇರೆ ಉತ್ಪನ್ನಗಳು ಬರ್ತಾ ಇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಡ್ರೀಮ್11 ಪ್ರಾಯೋಜಕತ್ವ ಒಂದು ಶ್ರೇಷ್ಠ ಆಟಗಾರರು ಬಂದು ನೀವು ಆಡಿ ನಿಮ್ಮ ಮನೆ ಬೆಳಗ್ತದೆ, ನಿಮ್ಮ ಬದುಕು ಬದಲಾವಣೆ ಆಗ್ತದೆ, ಇವತ್ತು 5 ಕೋಟಿ ಬರ್ತದೆ, ನಾಳೆ 4 ಕೋಟಿ ಬರ್ತದೆ, 3 ಕೋಟಿ ಬರ್ತದೆ ಅಂತೆಲ್ಲ ಹೇಳ್ತಾರಲ್ಲ. ಒಂದು ಫೋನಲ್ಲಿ ಕರೆ ಮಾಡಿದ್ರು ಕೂಡ 1 ಸೆಕೆಂಡಲ್ಲಿ ಡ್ರೀಮ್11 ಆ್ಯಡನ್ನು ಬರುವಂಥ ವ್ಯವಸ್ಥೆಯನ್ನು ಇವತ್ತು BCCI ಮಾಡಿದೆ. ಸೊ ಇದ್ರ ಬಗ್ಗೆ ಕೋರ್ಟಲ್ಲೆಲ್ಲ ಹೋದರೆ ಕೋರ್ಟು ಅದು ಫ್ಯಾಂಟಸಿ ಗೇಮ್ ಅಂತ ಅವ್ರಿಗೆ ತೀರ್ಪನ್ನು ಕೊಟ್ಟಿದ್ದರಿಂದ ಈ ದೇಶದಲ್ಲಿ ಏನು ಬೇಕಾದರೂ ನಡೀತದೆ ಎನ್ನುವಂಥ, ಯಾವುದೇ ಬೆಟ್ಟಿಂಗ್ ದಂಧೆ ಕೂಡ ನಡೀತದೆ ಎನ್ನುವಂಥದ್ದು ಸಾಬೀತಾಗಿದೆ. ದುರಂತ ಅಂತ ಹೇಳಿದರೆ, ಈ ದೇಶದಲ್ಲಿ ಯಾರು ಬೆಟ್ಟಿಂಗನ್ನು ಆ್ಯಪ್ಗಳನ್ನು ಮಾರ್ತಾರೋ ಅವರೇ ಹೋಗಿ ಪೊಲೀಸರಿಗೆ ಬೆಟ್ಟಿಂಗ್ ಆ್ಯಪ್ಗಳನ್ನು ನಿಲ್ಲಿಸಿ ಎನ್ನುವಂಥ ಸೀನನ್ನು ಕ್ರಿಯೇಟ್ ಮಾಡ್ತಾರೆ. ಇಂಥದ್ದಿರುವಾಗ ಇವುಗಳೆಲ್ಲ ಈ ಹಣದ ಹಿಂದೆ ಬಿದ್ದ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಇವೆಲ್ಲ ಸಾಮಾನ್ಯವಾಗಿರ್ತದೆ. ಜಸ್ಟ್ ನೀವು ನೋಡಬೇಕಾದ್ರೆ ನೋಡಬೇಕು, ಇಲ್ಲ ಅಂತ ಹೇಳಿದ್ರೆ ಸ್ವಿಚ್ ಆಫ್ ಮಾಡಿಕೊಂಡು ಮಲಗಿ.